ರೆಡಿ ಹಜ್ಜಮ್ಮ? ಹಾ ರೆಡಿ. ಆಕ್ಷನ್. ಅಪ್ಪ, ಇವತ್ತು ಕಾಲೇಜ್ದಾಗ ಲಾಸ್ಟ್ ಡೇ ಫಂಕ್ಷನ್ ಐತಿ, ಹಂಗ ಇವತ್ತ ರಿಸಲ್ಟ್ ಬಿಡತ್ತಾರ. ನಾನ್ ರಿಸಲ್ಟ್ ನೋಡ್ಕೊಂಡು ಕಾಲೇಜ್ ಮುಗಿಸ್ಕೊಂಡ್ ಬರ್ತೀನಿ. ಆಯ್ತವ, ಹೋಗಿ ಬಾ. ಬಂದಿತ್ತು. ಆ ನಂತರದಲ್ಲಿ ಏನ್ ಮಾಡಿದ್ರು, ಈ ಕಂಪ್ನಿಗಳು ಅಡಿಕೆನ ಒಂದು ಪ್ಯಾಕಲ್ಲಿ, ಮಸಾಲದಲ್ಲಿ ಒಂದು ಪ್ಯಾಕಲ್ಲಿ ಕೊಡ್ತಾ ಇದ್ರು. ಈಗ ರಾಜ್ಯದಲ್ಲಿ ಯುಟಿ ಖಾದರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಾನ್ ಮಸಾಲ ಏನಣ್ಣ ಈಗೆಲ್ಲ ಮದುವೆ ಆಗತ್ತಿ, ಫುಲ್ ಬಿಜಿ ಬಿಡಪ್ಪ ನೀ. ಮದುವೆ ಕಾರ್ಡ್ ಅಂತೂ ಮಸ್ತ್ ಆಗ್ಯಾವ. ನಾಳೆಯಿಂದ ಮದುವೆ ಕಾರ್ಡ್ ಕೊಡೋದ, ನೀನು ಮದ್ವೆ ಜಾಮ್ ಜುಮತ್ ಮಾಡೋದ. ಇದೆಲ್ಲ ಯಾಕೆ ಮಾಡತ್ರಿ, ಯಾಕೆ ಖರ್ಚು ಮಾಡತ್ರಿ? ಸಿಂಪಲಾಗಿ ಮಾಡಿದ್ರೆ ಹಾಕಿತ್ತು. ನನ್ನಂಥ ಅನಾಥನಿಗೆ ಇಷ್ಟೆಲ್ಲ ಆಡಂಬರ ಮದುವೆ ಬೇಕಾ ಅಂತ. ನೀ ಅನಾಥ ಅಂದೆಲ್ಲ, ನಾ ಇಬ್ರು ನಿಮ್ಗೆ ಸಂಬಂಧ ಇಲ್ಲಲ್ಲ. ನಾ ಇಬ್ರು ದೋಸ್ತರದೇವಿ. ನಿನ್ನ ಮದುವೆ ಹುಡುಗದಾಳೆ, ಹೊಸ ಜೀವನ ಹೊಸ ಸಂಸಾರ ನಡ್ಸಾಕತ್ತಿ. ಇಷ್ಟೆಲ್ಲ ಎದುರಿಸ್ದೇಕ ನೀನು ಅನಾಥ ಅಂತೆಲ್ಲ. ಆಯ್ತು ಬಿಡು ದೋಸ್ತ, ನಮ್ಮದೇ ತಪ್ಪೈತಿ. ಹಂಗೆ ಹೇಳತ್ತಿಲ್ಲ ನಾನು, ಸುಮ್ಮನೆ ಯಾಕೆ ಖರ್ಚು ಮಾಡ್ತೀರಿ ಅಂತ. ನಮ್ಮ ದೋಸ್ತರ ಮದುವೆ ಐತಿ, ನಾವು ಖರ್ಚು ಮಾಡ್ರೆ ದುಮ್ಜನ ಮಾಡೋರೆ. ಹಲೋ, ಅಕ್ಕ, ಕಾಲೇಜ್ಗೆ 5th ರ್ಯಾಂಕ್ ಬಂದಿ ಅಂತಲ್ಲ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾ, ಇನ್ನೊಂದ್ 2 ವಾರದಾಗ ನನ್ ಮದ್ವೆ ಐತಿ, ಜಲ್ದಿ ಬರ್ಬೇಕು ನೋಡು. ಆಯ್ತಾ, 1 ವಾರ ಮುಂಚೆನೆ ಬರ್ತೀನಿ. ಸರಿ ಸರಿ, ಬಾಯ್. ಬಾಯ್. ಹಲೋ, ಎಲ್ಲಿದ್ದೀರಿ? ಸರಿ ಸರಿ, ಅಲ್ಲೇ ಇರಿ. ನಾನೇನೋ ಸರ್ಪ್ರೈಸ್ ಕೊಡಬೇಕು ನಿಮಗೆ, ನಾನೇ ಬರ್ತೀನಿ. ಓಕೆ, ಬಾಯ್. ಇನ್ನೊಂದು 2 ವಾರದಾಗ ನಂದು ನಿಮ್ಮದು ಮದುವೆ ಅದ, ತಪ್ಪದೆ ಬರಬೇಕು. ಹಾಂ, ಹಂಗೆ ಇವತ್ತು ಕಾಲೇಜಲ್ಲಿ ರಿಸಲ್ಟ್ ಬಂತು, ನಾನು 5th ರ್ಯಾಂಕ್ ಬಂದಿದ್ದೀನಿ. ನಮ್ಮಿಬ್ಬರ ಮದುವೆ ನಡೆಯಲ್ಲ. ಈ ಮದುವೆ ನನಗೆ ಇಷ್ಟ ಇಲ್ಲ. ಏನು ಹೇಳತ್ತಿ ಗೊತ್ತೈತಿ ನಿನಗೆ? ಹಾಂ, ಈ ಮದುವೆ ನನಗೆ ಇಷ್ಟ ಇಲ್ಲ. ಕಾಮಿಡಿ ಮಾಡತ್ತಿ? ನಿನ್ನ ಜೊತೆ ಕಾಮಿಡಿ ಮಾಡೋಕೆ ನನಗೆ ಟೈಮ್ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳತ್ತೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಹೇಳ, ನಾನು ಸಾರಿ ಕೇಳ್ತೀನಿ. ನಮ್ಮಪ್ಪ ಏನಾದರೂ ಅಂದ್ರ? ನೋಡು, ಇಲ್ಲಿ ಯಾರೂ ತಪ್ಪು ಮಾಡಿಲ್ಲ, ಯಾರೂ ಸಾರಿ ಕೇಳೋ ಅವಶ್ಯಕತೆಯೂ ಇಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ. ಇನ್ನು 2 ವಾರದಾಗ ಮದ್ವೆ ಇಟ್ಕೊಂಡು ಈಗ ಮದ್ವೆ ಬೇಡ ಅಂದ್ರ ನಾನು ಏನಂತ ಅನ್ಕೋಬೇಕ? ನಾನು ಏನಾದ್ರು ತಪ್ಪು ಮಾಡಿದ್ದೀನ? ತಪ್ಪು ಮಾಡಿದ್ರೆ ಕಾರಣ ಹೇಳ್ಬೇಕಲ್ಲ. ಹೇಯ್, ಕೇಳಿದ್ದನ್ನ 10 ಸಲ ಕೇಳಬೇಡ. ನೀವು 1 ಸಲ ಅಲ್ಲ 100 ಸಲ ಕೇಳಿದ್ರು ನನ್ನ ಉತ್ತರ ಒಂದೇ, ನನಗೆ ಈ ಮದುವೆ ಇಷ್ಟ ಇಲ್ಲ. ಅಲ್ಲ, ಯಾಕಂತ? ನಿನಗೆ 1 ಸಲ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ, ನನಗೆ ಈ ಮದುವೆ ಇಷ್ಟ ಇಲ್ಲ. ಜೀವನ ಫಸ್ಟ್ ಟೈಮ್ ತಪ್ಪು ಮಾಡಿಬಿಟ್ಟೆ, ಅದು ನೀನು ಪ್ರೀತಿ ಮಾಡಿ. ಥ್ಯಾಂಕ್ಸ್. ಚೆಲುವಿನ ಅಂತ ನನ್ನ ರೂಪ ಮೆಚ್ಚಿದ, ಗುಣವಂತಿ ಅಂತ ಬಾಯ್ ತುಂಬ ಹೊಗಳಿದ್ದ, ನಾ ತಕ್ಕ ಜೋಡಂತ
ಮುಟ್ಟಿ ಪ್ರೀತಿಸಿದ ಮದಿವ್ಯಾಗು ನಂದಾವ ದೂರ್ಯಾಕ ಮಾಡಿದ ದೂರ್ಯಾಕ ಮಾಡಿದ ಮದಿವ್ಯಾಗು ನಂದಾವ ದೂರ್ಯಾಕ ಮಾಡಿದ ದೂರ್ಯಾಕ ಮಾಡಿದ. ಅಪ್ಪ, ಜೀವನ ಫಸ್ಟ್ ಟೈಮ್ ನಿನ್ನ ಮಗಳು ತಪ್ಪು ಮಾಡಿಬಿಟ್ಲಪ್ಪ. ಅತಿ ಮುಖ್ಯವಾದ ವಿಷಯದಾಗ ನನ್ನ ತಪ್ಪು ಆಯ್ಕೆ ಮಾಡ್ಕೊಂಡ್ಬಿಟ್ಟೆ ಅಪ್ಪ. ಇವತ್ತು ನನ್ನ ನಂಬಿಕೆಗಷ್ಟೇ ಅಲ್ಲದೆ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಕೂಡ ಮೋಸ ಆಯ್ತಪ್ಪ. ನೀನು ಅನ್ಕೊಂಡಿರೋ ಥರ ನಿಮ್ಮ ಅಳಿಯ ಒಳ್ಳೆ ವ್ಯಕ್ತಿ ಅಲ್ಲ ಅಪ್ಪ. ನಾವಿಬ್ಬರಿಗೂ ಮೋಸ ಮಾಡಿಬಿಟ್ಟ. ನಾನು ತಪ್ಪಾಗಿ ಆಯ್ಕೆ ಮಾಡ್ಕೊಂಡ್ಬಿಟ್ಟೆ ಅಪ್ಪ. ತಪ್ಪಾಗಿ ಆಯ್ಕೆ ಮಾಡ್ಕೊಂಡ್ಬಿಟ್ಟೆ. ನಾ ಹೇಳೋದು ಕೇಳವ, ನನ್ನ ಮಾತು ಕೇಳ. ನಿಮ್ಮ ಕೈ ಮುಗಿತೀನಿ, ನನಗೆ ಹೇಳಕ್ಕೆ ಬಿಡ್ರಿ. ಮಗಳ, ನೀ ಅನ್ಕೊಂಡಾಗ ನನ್ನ ಅಳಿದೇವರು ನಿಮ್ಮ ತಪ್ಪಾಯ್ಕೆ ಅಲ್ಲವ. ನನ್ನ ಅಳಿದೇವರು ಬಂಗಾರವ, ಬಂಗಾರ. ಅದಕ್ಕೆ ಆ ದೇವರು ಅವರನ್ನು ಆಯ್ಕೆ ಮಾಡ್ಕೊಂಡಾರ. ನೀವು ಪೇಷಂಟ್ಗೆ ಏನಾಗಬೇಕು? ನಾವಿಬ್ರು ಫ್ರೆಂಡ್ಸ್ ಸರ್. ಇವ್ರು ಅವ್ರ ಮಾವ. ಇನ್ನೂ 2 ವಾರ ಒಳಗೆ ಅವ್ರ ಮದುವೆ ಐತ್ರಿ. ಯಾಕೆ ಸರ್, ಏನಾಯ್ತು ರೀ? ನೋಡಿ ಸರ್, ಪೇಷಂಟ್ಗೆ ಗ್ಲಿಯೋಬ್ಲಾಸ್ಟಮಾ, ಬ್ರೈನ್ ಟ್ಯೂಮರ್ ಅಂದರೆ ಬ್ರೈನ್ ಕ್ಯಾನ್ಸರ್ ಇದೆ. ತಪ್ಪು ತಿಳ್ಕೊಬೇಡಿ, ನೀವು ಮದುವೆನ ನಿಲ್ಲಿಸೋದೇ ಒಳ್ಳೇದು. ಯಾಕಪ್ಪ ಅಂತ ಹೇಳಿದ್ರೆ ಪರಿಸ್ಥಿತಿ ಈಗಾಗಲೇ ತುಂಬ ಕೈ ಮೀರಿ ಹೋಗಿದೆ. ಪೇಷಂಟು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಕ್ಷಣ, ಇವತ್ತು, ನಾಳೆ, 1 ವಾರ, ಯಾವಾಗ ಬೇಕಾದರೂ ಜೀವ ಹೋಗ್ಬೋದು. ದೋಸ್ತ, ನೀ ತಗೊಂಡಿದ್ದ ನಿರ್ಧಾರ ಸರಿ ಇಲ್ಲ. ಹೌದಣ್ಣ, ನೀವು ಮಾಡಕತ್ತಿದ್ದ ಸರಿ ಇಲ್ಲಣ್ಣ. ದೋಸ್ತ, ನಿಮ್ಮ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಯಶ ಆಕಿ ಹೇಳಕ್ ಹೋಗ್ಬೇಡಿ. ಆಕಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ.
ಮಾವಾರ ನಿಮ್ಮ ಮಗಳು ನಾನು ಇಷ್ಟಪಟ್ಟಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಸಲ ನಮ್ಮ ಜಾತಿ ಯಾವುದು ಕುಲ ಯಾವುದು ಅಂತ ಕೇಳಿಲ್ರಿ ನೀವು. ನಾನೊಬ್ಬ ಅನಾಥ ಅಂತ ಓದ್ತಿದ್ರು ನಮ್ಮಿಬ್ಬರ ಪ್ರೀತಿನ ಒಪ್ಕೊಂಡು ಬಾಯಿ ತುಂಬ ಅಳಿದೇವ್ರು ಅಂತ ಕರೆದ್ರಿ. ನಿಮ್ದು ದೊಡ್ಡ ಗುಣ ರೀ. ಮುಂದಿನ ಜನ್ಮ ಅಂತಿದ್ರೆ ನಾನು ನಿಮ್ಮ ಮಗ ಆಗ್ಬಿಟ್ಟು ಬರ್ತೀನಿ ರೀ. ಅಳಿದೇವ್ರು ಮಕ್ಕಳ ಖುಷಿ ಮುಂದೆ ಯಾವ ಜಾತಿ ಯಾವ ಕುಲನು ಯಾವುದೂ ದೊಡ್ಡದಲ್ರಿ. ಇದು ನನ್ನ ದೊಡ್ಡತನ ಅಲ್ರಿ, ನನ್ನ ಮಗಳ ಮೇಲೆ ಇಟ್ಟರು ನಂಬಿಕೆ. ಯಾಕಂದ್ರೆ ಇಲ್ಲಿವರೆಗೂ ನನ್ನ ಮಗಳು ಯಾವುದೇ ಒಂದು ಕೆಟ್ಟ ನಿರ್ಧಾರನ ಆಗಲಿ ಕೆಟ್ಟ ಆಯ್ಕೆನೇ ಆಗಲಿ ಮಾಡಿಲ್ರಿ. ನನ್ನ ಮಗಳು ಬಂದು ನೀವು ಇಷ್ಟ ಅಂತ ಹೇಳಿದಾಗ ನಿಮ್ಮಿಬ್ಬರಿಗಿನ್ನ ಜಾಸ್ತಿ ನಾ ಖುಷಿ ಪಟ್ಟೀನಿ ರೀ. ಆದ್ರೆ ದೇವರು ಮೋಸ ಮಾಡಿಬಿಟ್ಟ. ಮಗಳ ನಿನ್ನ ಆಯ್ಕೆ ತಪ್ಪಲ್ಲ. ಈಗ ಹೇಳ್ತನ ಕೇಳ ಚಲುವಿ, ನೀ ಇರಬೇಕು ಸುಖದಿಂದ. ವಯಸ್ಸಿನಿಯ ಸುಖನ ಸಿಗಬೇಕು ನಿನ್ನಿಂದ. ನಂದ ಸ್ವಲ್ಪ ದಿನದ ಬದುಕ ಸತ್ತೋಗ್ತನ ಜಗದಿಂದ. ಆ ಬದುಕು ಸಾವಲ್ಲಿ ನಾ ಬರ್ತೀನ ನಿನ ಹಿಂದ, ನಾ ಬರ್ತೀನ ನಿನ ಹಿಂದ. ನಂದ ಸ್ವಲ್ಪ ದಿನದ ಬದುಕ ದೂರ ಆಗ್ತನ ನಿನ್ನಿಂದ, ದೂರ ಆಗ್ತನ ನಿನ್ನಿಂದ. ನಾ ಜೀವಂತ ಇರಲಾರೆ ನೀ ಅಗಳಿ ಹಾದಿಂದ, ನೀ ಅಗಳಿ ಹಾದಿಂದ. ಕೆಲವೊಂದು ಪ್ರೀತಿ ಕಥೆಗಳೇ ಹಾಗೆ. ಹುಡುಗನ ಪರವಾಗಿ ಹುಡುಗಿಯ ಪರವಾಗಿ ಒಪ್ಪಿಗೆ ಇದ್ದು ಸಮಾಜದ ಪ್ರತಿಯೊಬ್ಬರ ಒಪ್ಪಿಗೆ ಇದ್ದರೂ ಕೂಡ ಕೊನೆಯಲ್ಲಿ ದೇವರ ಒಪ್ಪಿಗೆ ಇರಲ್ಲ. ಆ ದೇವರು ಇವರ ಜೀವನವನ್ನು ಅಂತ್ಯ ಮಾಡಿರಬಹುದು, ಆದರೆ ಇವರಿಬ್ಬರ ಪ್ರೀತಿಗೆ ಕೊನೆಯಿಲ್ಲ. ಅದು ನಿರಂತರ ಯಾನ, ಅದುವೇ ಪ್ರೇಮಾಯಣ.